ಕಲಬುರಗಿ ಜಿಲ್ಲೆಯ ಕಾಳಗಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಓರ್ವ ಮನೆಗಳನ್ನು ಬಂಧಿಸಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸ್ ಅವರು ತಿಳಿಸಿದರು. ಈ ಕುರಿತು ತಮ್ಮ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 28ರಂದು ರಟ್ಕಲ್ ಗ್ರಾಮದ ಸಿದ್ದಮ್ಮ ಎಂಬುವರ ಮನೆಯಲ್ಲಿ ಇಡಲಾಗಿದ್ದ 11 ಲಕ್ಷ ರೂಪಾಯಿ ಹಣ ಕಳ್ಳತನವಾಗಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಮನೆಯ ಮಾಲೀಕ ಸಿದ್ದಮ್ಮಳ ಮನೆಯಲ್ಲಿ ವಾಸ ಮಾಡುತ್ತಿದ್ದ ಸಂಬಂಧಿ ಮೀನಪ್ಪ ಎಂಬಾತನೇ ಹಣ ಕಳ್ಳತನ ಮಾಡಿದ್ದು, ಆತನನ್ನು ಬಂಧಿಸಿ 9,30,000 ರೂಪಾಯಿ ಹಣ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಕಾಲ್ಗಿ ಪೊಲೀಸ್ ಸ್ಟೇಷನಲ್ಲಿ 28 ಮಾರ್ಚ್ 2025 ರಂದು ಫಿರ್ಯಾದಿದಾರರಾಗಿರುವಂತಹ ಶ್ರೀಮತಿ ಸಿದ್ದಮ್ಮ ಗಂಡ ಮಲ್ಲೇಶಪ್ಪ ರಟ್ಕಲ್ 65 ವರ್ಷ, ಅವರು ವಾಸ ಕಾಲ್ಗಿ, ಹಾಲಿ ವಾಸ ಅನ್ನಮ್ಮ ನಗರ ಕಲಬುರಗಿರವರು ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ. ಆ ದೂರಲ್ಲಿ ಅವ್ರು ಮೆನ್ಷನ್ ಮಾಡಿರೋದೇನೆಂದರೆ 25 ಮಾರ್ಚ್ 2025 ರಂದು ಜಮೀನು ಖರೀದಿಸುವ ಉದ್ದೇಶದಿಂದ ಅವರು 11 ಲಕ್ಷ ಹಣವನ್ನು ಕಲಬುರಗಿ ನಗರದಿಂದ ತಂದು ಅವರ ಕಾಲಿಗೆಯಲ್ಲಿರುವಂತಹ ಮನೆಯಲ್ಲಿ ಇಟ್ಟಿರ್ತಾರೆ. ಅವರು 28 ಮಾರ್ಚ್ 2025 ರಂದು ಬೆಳಿಗ್ಗೆ ತಮ್ಮ ಜಮೀನಿಗೆ ಹೋಗಿ ಮರಳಿ ಬಂದು ನೋಡಿದ್ದಾಗ ಆ ಹಣವನ್ನು ಯಾರೋ ಹಣ ಕಾಣಲಿಲ್ಲ ಮತ್ತು ಅದು ಎಲ್ಲ ಕಡೆ ಎಲ್ಲರ ಜೊತೆ ವಿಚಾರಣೆ ಮಾಡಿ ಅವರು ಪೊಲೀಸ್ ಠಾಣೆಗೆ ಬಂದು ಹೇಳಿರ್ತಾರೆ. ಅವರು ಕಬ್ಬಿಣದ ಪೆಟ್ಟಿಗೆಯಲ್ಲಿ 11 ಲಕ್ಷ ಇಟ್ಟಿದಾಗ ಮತ್ತು 28 ರಂದು ಜಮೀನಿಗೆ ಹೋಗಿ ವಾಪಸ್ ಬಂದು ಚೆಕ್ ಮಾಡಲಾಗ ಹಣ ಕಾಣಲಿಲ್ಲ, ಅದು ಯಾರೋ ಅಪರಿಚಿತರು ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ದೂರು ನೀಡಿದ್ದಲ್ಲಿ ನಾವು ಕಾಲ್ಗಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 20/2025 305 BNS ಆ್ಯಕ್ಟ್ 2023 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಆ ಪ್ರಕರಣವನ್ನು ತನಿಖೆ ಕೈಗೊಂಡಿದ ಮೇಲೆ DYSP ಶಾಬಾದ್ ಶ್ರೀ ಶಂಕರಗೌಡ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತ್ PSI ಜಗದೇವಪ್ಪ ಪಾಲ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಗುಂಡಪ್ಪ ASI, ಉಪ್ಪಲಪ್ಪ ARSI, ನಸೀರ್ HC, ಹುಸೇನ್ HC, ಆನಂದ್ HC, ಬಾಬುರಾವ್ HC, ಸುರೇಶ್ CPC, ಅರ್ಜುನ್ ರಾವ್, ಅಂಬರೀಶ್, ಸಂಗಮೇಶ್, ಶಿವರಾಜ್, ಬಸಪ್ಪ ಮತ್ತು ಚಾಲಕ ಮಂಜು ಇವರಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಕಾರ್ಯಾಚರಣೆ ರಚಿಸಲಾಗಿತ್ತು. ಮತ್ತು ಇವರು ಆ ಮನೆಯಲ್ಲಿ ಈ ಫಿರ್ಯಾದಾರ ಸಿದ್ದಮ್ಮ ಅವರ ಜೊತೆಯಲ್ಲಿ ಅವರ ಸಹೋದರನ ಮಗನಾದ ಮೀನಪ್ಪ ಮತ್ತು ಅವರ ಹೆಂಡತಿಯಾಗಿರುವ ಸಿದ್ದಮ್ಮ ಮತ್ತು ಅವರ ಮಕ್ಕಳ ಸಮೇತ ಅದೇ ಮನೆಯಲ್ಲಿ ಫಿರ್ಯಾದಾರರ ಮನೆಯಲ್ಲಿ ವಾಸವಾಗಿರ್ತಾರೆ. ಮತ್ತು ಅವರೂ ಈ ಮೇನ್ ಫಿರ್ಯಾದಾರಕ್ಕೆ 10 ಎಕರೆ ಮತ್ತು ತೋಟ ಎಲ್ಲ ಕಾಲ್ಗಿಯಲ್ಲಿ ಇರುತ್ತೆ, ಅದನ್ನು ಅವರು ಪಾಲಕ್ಕೆ ಮೀನಪ್ಪ ಅನ್ನೋರಿಗೆ ಕೊಟ್ಟಿರ್ತಾರೆ. ನಾವು ಇವರಿಗೆಲ್ಲ ವಿಚಾರಣೆಗೆ ಒಳಪಡಿಸಿದಾಗ ಅವರೆಲ್ಲ ಹೇಳಿಕೆಯಲ್ಲಿ ಸ್ವಲ್ಪ ಏರುಪೇರು ನಮಗೆ ಕಂಡು ಬಂದಿರುತ್ತದೆ. ತದನಂತರ ಅವ್ರ ಮೇಲೆ ಅನುಮಾನ ಪಟ್ಟಿದಾಗ ಅವರು ಓಡೋಗಿರ್ತಾರೆ. ಆ ಆರೋಪಿತರನ್ನು ನಾವು ಎಲ್ಲ ಕಡೆ ಹುಡುಕಾದ ಮೇಲೆ ಟೆಂಗ್ಲಿ ಕ್ರಾಸ್ ಕಡೆ ಅವರು ನಮ್ಮ ತಂಡಕ್ಕೆ ಸಿಕ್ಕಿರ್ತಾರೆ. ಅವ್ರ ಕಡೆಯಿಂದ ನಾವು ಈ 9,30,000 ರೂಪೀಸನ್ನು ನಾವು ಅವರ ಕಡೆಯಿಂದ ರಿಕವರಿ ಮಾಡಿಕೊಂಡಿದ್ದೇವೆ. ಅವರು ಆ ಕಳ್ಳತನ ಅವರೇ ಮಾಡಿದಾರು ಅಂತ ಒಪ್ಕೊಂಡಿದ ಮೇಲೆ ಅವರು 9,30,000 ಅವ್ರ ಕಡೆ ರಿಕವರಿ ಮಾಡಿದ್ದೇವೆ. ಅವರ ಜೊತೆಯಲ್ಲಿ ಇನ್ನೊಬ್ಬರು ಅನಿಲ್ ಅನ್ನೋನು ಇದರ ಕಳ್ಳತನ ಭಾಗಿಯಾಗಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಈಗ ನಾವು ಸದ್ಯಕ್ಕೆ ಅವ್ರ ಮೇನ್ ಆರೋಪಿ ಆಗಿರುವಂತಹ ಮೀನಪ್ಪ ಅನ್ನೋರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ 9,30,000 ರಿಕವರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಮತ್ತು ಈಗ ಇನ್ನೋರ್ವ ಆರೋಪಿ ಆಗಿರುವಂಥ ಅನಿಲ್ ಅನ್ನೋರನ್ನು ನಾವು ಅರೆಸ್ಟ್ ಮಾಡಬೇಕಾಗುತ್ತೆ. ಮತ್ತು ಅವ್ರ ಕಡೆಯಿಂದ ಇನ್ನೂ 1,70,000 ರೂಪೀಸನ್ನು ನಾವು ರಿಕವರಿ ಮಾಡಬೇಕಾಗಿರೋದು ಇನ್ನೂ ಪೆಂಡಿಂಗ್ ಇದೆ. ಸೊ ಇದರಲ್ಲಿ ಮೇಯ್ನ್ ಏನಂದರೆ, ಈ ಮೇಯ್ನ್ ಫಿರ್ಯಾದಾರು ಅವರು ಹೊಲ ಪಾಲಕ್ಕೆ ಕೊಟ್ಟು ಅವ್ರದ್ದೇ ಮನೆ ಅಂತ ವಾಸಗಳಿಗೆ ಕೊಟ್ಟು ಅವ್ರನ್ನೇ ಅವ್ರ ಫ್ಯಾಮಿಲಿ ಮೆಂಬರ್ ತರಹ ನೋಡ್ತಾ ಇರ್ತಾರೆ. ಅವ್ರನ್ನೆಲ್ಲ ಕಂಪ್ಲೀಟ್ ಆಗಿ ಅವರು ಟ್ರಸ್ಟ್ ಮಾಡ್ತಾರೆ. ಟ್ರಸ್ಟ್ ಮಾಡಿದ ಮೇಲೆ ಅವ್ರ ಪಕ್ಕದ ಜಮೀನನ್ನು ಅವರು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ,
ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.